ಅಮಿತ್ ಶಾ ನಡ್ಡಾ ಜೊತೆ 5 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ. 5 ಕ್ಷೇತ್ರಗಳ ಚರ್ಚೆ ಆಗಿದೆ. ಮಾರ್ಚ್ 22ರಂದು ಅಧಿಕೃತವಾಗಿ ಅಭ್ಯರ್ಥಿಗಳ ಘೋಷಣೆ ಆಗತ್ತೆ ಅನ್ನುವಂಥ ಮಾತನ್ನು ಇದೇ ವೇಳೆ ದೆಹಲಿಯಲ್ಲಿ ಯಡಿಯೂರಪ್ಪನವರು ಹೇಳಿದರು. ಆಗಲೇ ಎಲ್ಲ ಚರ್ಚೆ ನಡೀತಾ ಇದೆ. 22ನೇ ತಾರೀಕು ಅಧಿಕೃತವಾಗಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. BJP ಹಾಗೂ JDSನ ಒಟ್ಟು 28 ಕ್ಷೇತ್ರಗಳಿಗೆ ಈಗಾಗಲೇ ಚರ್ಚೆ ಮುಗಿದಿದ್ದು 22ನೇ ತಾರೀಕಿಗೆ ನಮಗೆ ಸಂಪೂರ್ಣವಾಗಿ ಚಿತ್ರಣ ಸಿಗುತ್ತೆ ಅನ್ನುವಂಥ ಮಾತನ್ನು ಯಡಿಯೂರಪ್ಪ ಹೇಳ್ತಿದ್ದಾರೆ. ಮತ್ತೆ ನಿನ್ನೆ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಯಪ್ರಕಾಶ್ ನಡ್ಡಾ ಅವರ ಜೊತೆಗೆ ಸುದೀರ್ಘವಾಗಿ ಚರ್ಚೆಯಾಗಿ ಉಳಿದ 5 ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಅಂತಿಮವಾಗಿ ಪ್ರಧಾನಿಯವರ ಜೊತೆ ಸಮಾಲೋಚನೆ ಮಾಡಿ 22ನೇ ತಾರೀಕು ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದನ್ನು ಘೋಷಣೆ ಮಾಡೋರಿದ್ದಾರೆ. ನಿನ್ನೆ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಯಪ್ರಕಾಶ್ ನಡ್ಡಾ ಅವರ ಜೊತೆಗೆ ಸುದೀರ್ಘವಾಗಿ ಚರ್ಚೆಯಾಗಿ ಉಳಿದ 5 ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಅಂತಿಮವಾಗಿ ಪ್ರಧಾನಿಯವರ ಜೊತೆ ಸಮಾಲೋಚನೆ ಮಾಡಿ